Namaste. Subject first semester engineering mathematics, calculus and linear algebra. Name of the book author Dr. K.S. Chandrasekhar. Module 2 Differential Calculus 2. Article number 2.2 Indeterminate Forms. Sub-article number 2.21 L'Hospital's Rule Theorem. Type 3. Problem. Evaluate first one. Limit x tends to 0. A power of x plus b power of x plus c power of x divided by 3 whole to the power of 1 by x. December 2017 ಅಲ್ಲಿ ಕೇಳಿದ್ದಾರೆ. Second one, limit x tends to 0. A power of x plus b power of x plus c power of x plus d power of x whole divided by 4 to the power of 1 by x. June 2017 and 18. Solution ಹೇಗೆ ಅಂದರೆ 43rd ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ಥರನೇ ಮಾಡಬೇಕು. ಪ್ರೊಸೀಡಿಂಗ್ ಆನ್ ದಿ ಸೇಮ್ ಲೈನ್ಸ್ ವಿ ಕ್ಯಾನ್ ಒಬ್ಟೈನ್ ದಿ ಲಿಮಿಟ್ಸ್ ಈಕ್ವಲ್ ಟು ಈ ಪ್ರಾಬ್ಲಮಿಗೆ ಈ ಆನ್ಸರ್ ಎ ಬಿ ಸಿ ಹೋಲ್ ಟು ದ ಪವರ್ ಆಫ್ 1/3 ಆ್ಯಂಡ್ ದಿಸ್ ಪ್ರಾಬ್ಲಮಿಗೆ ಎ ಬಿ ಸಿ ಡಿ ಟು ದ ಪವರ್ ಆಫ್ 1/4 ರೆಸ್ಪೆಕ್ಟಿವ್ಲಿ ಇನ್ ದಿ ಟೂ ಪ್ರಾಬ್ಲಮ್ಸ್. ಓಕೆ, ಸಾಲ್ವ್ ಮಾಡೋಣ. ಸೊ evaluate first one. Limit x tends to 0. Limit x tends to 0. A power of x plus b power of x plus c power of x whole divided by 3 to the power of 1 by x. Okay, 1 divided by x. So first ಏನು ಮಾಡಬೇಕು, ಅಸಂಪ್ಷನ್ ಮಾಡ್ಕೊಳ್ಳೋಣ. ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್. So let k equal to limit x tends to 0. A power of x plus b power of x plus c power of x divided by 3 to the power of 1 by x. ಇದಕ್ಕೆ k ಅಂತ ಅಸಂಪ್ಷನ್ ಮಾಡ್ತಾ ಇರೋದು. ಸೊ ಇವಾಗ ಏನು ಮಾಡಬೇಕು, ಎಕ್ಸಿಗೆ 0 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ a power of 0 is 1. ಓಕೆ, b power of 0 is 1, c power of 0 is 1. 1 plus 1 plus 1 ಅಂದರೆ 3 divided by 3 is 1. ನೆಕ್ಸ್ಟ್ ಟು ದ ಪವರಲ್ಲಿ 1 divided by ಎಕ್ಸಿಗೆ 0 ಹಾಕೋಣ. 1 divided by 0 is ಇನ್ಫಿನಿಟಿ. ಅದಾಯ್ತಲ್ಲ, 1 to the power of ಇನ್ಫಿನಿಟಿ ಬಂದರೆ ಟೈಪ್ 3 ಏನು ಹೇಳುತ್ತೆ, ಸೊ ಟೇಕಿಂಗ್ ಲಾಗ್ ಆನ್ ಬೋತ್ ದಿ ಸೈಡ್ ಅಂತ ಹೇಳುತ್ತೆ. ಸೊ ಈಗ ಲಾಗ್ ಅಪ್ಲೈ ಮಾಡಬೇಕು. 1 power of ಇನ್ಫಿನಿಟಿ ಬಂತಲ್ಲ, taking log on both the side, log e k equal to limit x tends to 0 log of this one ax plus bx plus cx divided by 3 to the power of 1 by x. Next, log e k equal to limit x tends to 0. We know the formula. ಲಾಗ್ ಆಫ್ ಎ ಪವರ್ ಆಫ್ ಎಮ್ ಅಂದರೆ ಎಮ್ ಲಾಗ್ ಎ ಅಂತ ಅಲ್ವಾ. ಸೊ 1 by x ಇದೆಯಲ್ಲ, ಅದನ್ನ ಇಲ್ಲಿ ಬರೀಬೇಕು. ಲಾಗ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಪವರ್ ಆಫ್ ಎಕ್ಸ್ ಬೈ 3 ಅಂತ ಬರ್ಕೊಳ್ಳೋಣ. ಇದನ್ನು ಹೀಗೂ ಬರಿಬೋದು, ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ನ್ಯೂಮರೇಟರಲ್ಲಿ ಲಾಗ್ ಆಫ್ ax plus bx plus c power of x, a power of x plus b power of x plus c power of x divided by 3 ಡಿನಾಮಿನೇಟ್ರಲ್ಲಿ ಈ ಎಕ್ಸ್ ಬರೆದ್ರೆ ಆಯಿತು. ಓಕೆ, ಇವಾಗ ಏನು ಮಾಡೋಣ, ಪುಟ್ ಎಕ್ಸ್ ಈಕ್ವಲ್ ಟು 0 ಅಂತ ಹಾಕಿದರೆ ಸೊ ಏನಾಗುತ್ತೆ, ಲಾಗ್ ಎ ಪವರ್ ಆಫ್ ಎಕ್ಸ್ ಇಸ್ 1, ಬಿ ಪವರ್ ಆಫ್ ಎಕ್ಸ್ ಎ ಪವರ್ ಆಫ್ ಎಕ್ಸ್ ಇದೆಯಲ್ಲ, ಎಕ್ಸ್ ಪ್ಲೇಸಲ್ಲಿ 0 ಸಬ್ಸ್ಟಿಟ್ಯೂಷನ್ ಮಾಡೋಣ. ಎ ಪವರ್ ಆಫ್ 0 ಇಸ್ 1, ಬಿ ಪವರ್ ಆಫ್ 0 ಇಸ್ 1,
ಸಿ ಪವರ್ ಆಫ್ 0 ಈಸ್ 1. 1 + 1 + 1 ಅಂದರೆ 3. 3/3 ಅಂದರೆ 1. ಲಾಗ್ 1 ಅಂದರೆ 0. ಡಿವೈಡೆಡ್ ಬೈ ಎಕ್ಸಿಗೆ 0. 0/0 ಫಾರ್ಮ್ ಬಂದರೆ ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಬೇಕು. ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು. ಗೊತ್ತಾಯ್ತಲ್ಲ? ಅಪ್ಲೈಯಿಂಗ್ ಎಲ್ ಹಾಸ್ಪಿಟಲ್ಸ್ ರೂಲ್. ಸೊ ಈಗ ಎಲ್ ಎಚ್ ಎಸ್ ಈಗ ಅಪ್ಲೈ ಮಾಡೋಂಗಿಲ್ಲ, ಅದು ಆ್ಯಸ್ ಇಟ್ ಈಸ್ ಹಾಗೆ ಬರಿಬೇಕು. ಲಾಗ್ ಇ ಕೆ ಅಂತ ಇಲ್ಲಿ ಲಿಮಿಟ್ಸ್ ಇದೆಯಲ್ಲ ಆರ್ ಎಚ್ ಎಸ್ ಅಲ್ಲಿ, ಅದಕ್ಕೆ ಮಾತ್ರ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕಾಗಿರೋದು. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಹಾಗೆ ಬರೆಯೋಣ. ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು ಅಂದರೆ ನ್ಯೂಮರೇಟರಿಗೆ ಸೆಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿನಾಮಿನೇಟರಿಗೆ ಸೆಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಫಸ್ಟ್ ನ್ಯೂಮರೇಟರಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ಗೊತ್ತಿದೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸಿಗೆ ಡಿಫ್ರೆನ್ಷಿಯೇಷನ್ ಮಾಡಿದರೆ 1/x ಅಂತ ಅಲ್ವಾ. ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಹಾಗೆ ಬರುತ್ತೆ. ಸೊ ಅವಾಗೇನಾಗುತ್ತೆ, 1/, ಇದು ಪೂರ ಬರಿಬೇಕು. 1/a ಪವರ್ ಆಫ್ ಎಕ್ಸ್ ಪ್ಲಸ್ ಬಿ ಪವರ್ ಆಫ್ ಎಕ್ಸ್ ಪ್ಲಸ್ ಸಿ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ 3 ಅಂತ ಗೊತ್ತಾಯ್ತಲ್ಲ. ಇಂಟು ಎಗೇನ್ ಫಸ್ಟು ಓವರಾಲ್ ಡಿಫ್ರೆನ್ಷಿಯೇಟ್ ಮಾಡಿದ್ದು, ಇವಾಗ ಇಷ್ಟಕ್ಕೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು, ಅಂದರೆ ಚೈನ್ ರೂಲ್ ಅಪ್ಲೈ ಮಾಡ್ತಾ ಇರೋದು. ಗೊತ್ತಾಯ್ತಲ್ಲ? ಸೊ ಫಸ್ಟ್ ಏನು ಮಾಡಬೇಕು, ಇದಿಷ್ಟಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇರೋದು. ಫಂಕ್ಷನ್ ಒಳಗೊಂದು ಫಂಕ್ಷನಿಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಂದರೆ ಚೈನ್ ರೂಲ್ ಅಂತ. ಸೊ ಅನಂತರ ಏನು ಮಾಡಬೇಕು, ಓವರಾಲ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಈ ಆನ್ಸರು. ನೆಕ್ಸ್ಟ್ ಇವಾಗ ಇದಿಷ್ಟಕ್ಕೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು, ಚೈನ್ ರೂಲ್. ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಎ ಪವರ್ ಆಫ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ ಅಂದರೆ ಇದು 1/3 ಕಾನ್ಸ್ಟೆಂಟ್ ಇದೆಯಲ್ಲ, ಫಸ್ಟ್ ಟಿಕೆಟ್ ಔಟ್ ಸೈಡಿಗೆ ಹೊರಗಡೆ ತೊಗೊಂಡ್ಬಿಡೋಣ. ಮತ್ತು ಎ ಪವರ್ ಆಫ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಎ ಪವರ್ ಆಫ್ ಎಕ್ಸ್ ಲಾಗ್ ಎ ಪ್ಲಸ್ ಬಿ ಪವರ್ ಆಫ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಬಿ ಪವರ್ ಆಫ್ ಎಕ್ಸ್ ಲಾಗ್ ಬಿ ಪ್ಲಸ್ ಸಿ ಪವರ್ ಆಫ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಸಿ ಪವರ್ ಆಫ್ ಎಕ್ಸ್ ಲಾಗ್ ಸಿ ಡಿವೈಡೆಡ್ ಬೈ ಈ ಡಿನಾಮಿನೇಟರ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಲಾಗ್ ಇ ಕೆ ಅಂದರೆ ಇದು ಬೇಸ್ ಇ ಅಂತ, ಬೇಸ್ ಬರೆದ್ರೂ ಓಕೆ, ಬರೀದೇ ಇದ್ರೂ ತೊಂದರೆ ಇಲ್ಲ. ಲಾಗ್ ಕೆ ಅಂತನಾದ್ರು ಬರಿಬೋದು, ಅಥವಾ ನ್ಯಾಚುರಲ್ ಲಾಗರಿಥಮಿಕ್ ಕೆ ಅಂತನಾದರೂ ಬರಿಬೋದು. ಓಕೆ, ಆಲ್ ಆರ್ ಈಕ್ವಲ್. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಅಂತ ಬರೆಯೋಣ. ಇಲ್ಲಿ 3 ಕ್ಯಾನ್ಸಲ್ ಆಯಿತು. ಓಕೆ, ನೆಕ್ಸ್ಟ್ ಇದು ನ್ಯೂಮರೇಟರಲ್ಲಿ ಏನಿದೆ ಅದನ್ನು ಬರಿಬೇಕು. ಎ ಪವರ್ ಆಫ್ ಎಕ್ಸ್ ಲಾಗ್ ಎ ಪ್ಲಸ್ ಬಿ ಪವರ್ ಆಫ್ ಎಕ್ಸ್ ಲಾಗ್ ಬಿ ಪ್ಲಸ್ ಸಿ ಪವರ್ ಆಫ್ ಎಕ್ಸ್ ಲಾಗ್ ಸಿ ಡಿವೈಡೆಡ್ ಬೈ ಎ ಪವರ್ ಆಫ್ ಎಕ್ಸ್ ಪ್ಲಸ್ ಬಿ ಪವರ್ ಆಫ್ ಎಕ್ಸ್ ಪ್ಲಸ್ ಸಿ ಪವರ್ ಆಫ್ ಎಕ್ಸ್. ನೆಕ್ಸ್ಟ್ ಲಾಗ್ ಇ ಕೆ ಅಂತ ಬರೆಯೋಣ. ಈಕ್ವಲ್ ಟು ಈ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಇದೆಯಲ್ಲ, ಈಗ ಎಕ್ಸ್ ಪ್ಲೇಸಿಗೆ 0 ಅಂತ ಸಬ್ಸ್ಟಿಟ್ಯೂಷನ್ ಮಾಡೋಣ. ಎ ಪವರ್ ಆಫ್ 0 ಈಸ್ 1. 1 ಇಂಟು ಲಾಗ್ ಎ ಇಸ್ ಲಾಗ್ ಎ ಪ್ಲಸ್ ಬಿ ಪವರ್ ಆಫ್ 0. ಬಿ ಪವರ್ ಆಫ್ 0 ಈಸ್ 1. 1 ಇಂಟು ಲಾಗ್ ಬಿ ಇಸ್ ಲಾಗ್ ಬಿ ಪ್ಲಸ್ ಸಿ ಪವರ್ ಆಫ್ 0. ಸಿ ಪವರ್ ಆಫ್ 0 ಈಸ್ 1. 1 ಇಂಟು ಲಾಗ್ ಸಿ ಇಸ್ ಲಾಗ್ ಸಿ whole divided by a power of 0 is 1 plus b power of 0 is 1 plus c power of 0 is 1. So equal to log a plus log b plus log c ಅಂತ ಹೇಳಿದ್ರೆ log of abc divided by 3. ಅರ್ಥ ಆಯ್ತಾ? ಈಕ್ವಲ್ ಟು ಅದನ್ನು 1/3 log of abc ಅಂತ ಬರಿಬಹುದು. ಅದರ್ವೈಸ್ log e k ನ ಈಕ್ವಲ್ ಟು ಲಾಗ್ ಆಫ್ ಎ ಬಿ ಸಿ ಟು ದ ಪವರ್ ಆಫ್ 1/3 ಅಂತ ಬರಿಬಹುದು. ಓಕೆ, ನೆಕ್ಸ್ಟ್ ಇಲ್ಲೇನಾಗುತ್ತೆ, ಇಲ್ಲಿ ದಿಸ್ ಲಾಗ್ ಕ್ಯಾನ್ಸಲ್. ಬೇಸ್ ಇ ಅಂತ ಇದೆ, ಇಲ್ಲಿ ಬೇಸ್ ಇ ಇಲ್ಲ ಅಂತ ಅಂದ್ಬಿಟ್ಟು ಅದು ಈಕ್ವಲ್ ಅಲ್ಲ ಅಂದ್ಕೋಬೇಡಿ. ಲಾಗ್ ಇಲ್ಲೇ ಹೇಳಿದ್ದೀನಿ, ಲಾಗ್ ಇ ಕೆ ಲಾಗ್ ಕೆ ಆಲ್ ಆರ್ ಈಕ್ವಲ್ ಅಂತ. ಓಕೆ, ಸೊ ಇದು ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ. ಸೊ ದಸ್ ಇದು ಇಟ್ ಇಂಪ್ಲೈಸ್ ದಸ್ ಕೆ ಈಕ್ವಲ್ ಟು ಎ ಬಿ ಸಿ ಟು ದ ಪವರ್ ಆಫ್ 1/3. ಅದರ್ವೈಸ್ ಕ್ಯೂಬಿಕ್ ರೂಟ್ ಆಫ್
ABC ಅಂತ. Okay, this is the answer. Now second problem, second sub problem. Limit x tends to 0, limit x tends to 0, a power of x plus b power of x plus c power of x plus d power of x divided by 4 to the power of 1 by x. ಇವಾಗ ಏನು ಮಾಡೋಣ, ಇದಕ್ಕೆ k ಅಂತ ಕಾಲ್ ಮಾಡೋಣ. ಓಕೆ, solution for this problem. So let k equal to limit x tends to 0, a power of x plus b power of x plus c power of x plus d power of x divided by 4 to the power of 1 by x. So a power of 0 is 1, b power of 0 is 1, c power of 0 is 1, d power of 0 is 1. 1 plus 1 is 2, 2 plus 1 is 3, 3 plus 1 is 4. 4 by 4 is 1. To the power of 1 divided by 0, 1 by 0 is infinity. So type 3 apply ಮಾಡಬೇಕು, taking log on both the side. So log ek equal to limit x tends to 0. So 1 by x log a power of x plus b power of x plus c power of x plus d power of x divided by 4. Okay, next ಮತ್ತೆ ಇಲ್ಲಿ ಕೂಡ 0 ಸಬ್ಸ್ಟಿಟ್ಯೂಷನ್ ಮಾಡಿದರೆ ಏನಾಗುತ್ತೆ ನೋಡೋಣ. ಈಗ a power of 0 ಅಂತ ಹೇಳಿದ್ರೆ 1, 1 plus 1 plus 1 plus 1 ಅಂದರೆ 4, 4 by 4 ಅಂದರೆ 1, log 1 is 0. ಸೊ 0 ಡಿವೈಡೆಡ್ ಬೈ, ಮತ್ತು ಇಲ್ಲಿ ಕೂಡ ಏನದು 0, ಸೊ 0 by 0 ಫಾರ್ಮ್ ಬಂತು. ಸೊ ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಬೇಕು. ಓಕೆ, ಸೊ ಲಾಗ್ ಇ ಕೆ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ, ಈಕ್ವಲ್ ಟು limit x tends to 0. Okay, so first take the differentiation of this. ಇದಕ್ಕೆ ಡಿಫರೆನ್ಷಿಯೇಟ್ ಮಾಡಿಬಿಟ್ರೆ ಏನು ಬರುತ್ತೆ, 1 divided by a power of x plus b power of x plus c power of x plus d power of x divided by 4 ಅಂತ ಬರುತ್ತೆ. ಓಕೆ, ಸೊ ಲಾಗ್ ಆಫ್ ದಿಸ್, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ ದಿಸ್ ಅಂದರೆ ಇದು, ಇಂಟು ಅಗೈನ್ ಡಿಫ್ರೆನ್ಷಿಯೇಷನ್ ಆಫ್ ಇಷ್ಟಕ್ಕೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 by 4, ಟೇಕ್ ಇಟ್ ಔಟ್ ಸೈಡ್, ಯಾಕಂದರೆ ಅದು ಕಾನ್ಸ್ಟೆಂಟ್ ಅಲ್ವಾ, ಹೊರಗೆ ತೊಗೊಂಬಿಡಿ. ಈಗ ಎ ಪವರ್ ಆಫ್ ಎಕ್ಸ್, ಬಿ ಪವರ್ ಆಫ್ ಎಕ್ಸ್, ಸಿ ಪವರ್ ಆಫ್ ಎಕ್ಸ್, ಡಿ ಪವರ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಎ ಪವರ್ ಆಫ್ ಎಕ್ಸ್ ಲಾಗ್ ಎ ಪ್ಲಸ್ ಬಿ ಪವರ್ ಆಫ್ ಎಕ್ಸ್ ಲಾಗ್ ಬಿ ಪ್ಲಸ್ ಸಿ ಪವರ್ ಆಫ್ ಎಕ್ಸ್ ಲಾಗ್ ಸಿ ಪ್ಲಸ್ ಡಿ ಪವರ್ ಆಫ್ ಎಕ್ಸ್ ಲಾಗ್ ಡಿ ಅಂತ ಆಯಿತು. ಅದಾಯ್ತಲ್ಲ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಇದೆಯಲ್ಲ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಆಗುತ್ತೆ. ಗೊತ್ತಾಯ್ತಲ್ಲ, ಈ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಅಂದರೆ ನ್ಯೂಮರೇಟರಿಗೆ ಸೆಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಇದು ಡಿನಾಮಿನೇಟರ್ಗೆ ಬರುತ್ತೆ. ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ದಲ್ಲ ಅದೇ ಥರನೇ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಆಗುತ್ತೆ. ಓಕೆ, ಈಗೇನು ಮಾಡಬೇಕು, ಇಲ್ಲಿ 4 ಇಲ್ಲಿ 4 ಕ್ಯಾನ್ಸಲ್ ಆಯಿತು. ಸೊ ಎಕ್ಸ್ ಪ್ಲೇಸಲ್ಲಿ 0 ಸಬ್ಸ್ಟಿಟ್ಯೂಷನ್ ಮಾಡಿದರೆ ಲಾಗ್ ಇ ಕೆ ಈಕ್ವಲ್ ಟು 1 divided by a power of 0 is 1 plus b power of 0 is 1 plus c power of 0 is 1 d power of 0 is 1. Similarly ಇಲ್ಲಿ ಕೂಡ a power of 0 is 1 into log a is log a plus b power of 0 is 1 into log b is log b plus c power of 0 is 1 into log c is log c plus d power of 0 is 1 into log d is log d. So then log ek equal to log a plus log b plus log c plus log d ಅಂತ ಹೇಳಿದ್ರೆ log of a b c d divided by 4 ಇದೆಯಲ್ಲ, ಇಲ್ಲಿ 1 by 4 ಅಂತ ಇಟ್ಕೊಳ್ಳೋಣ, equal to log of a b c d to the power of 1 by 4. ಓಕೆ, ಇಲ್ಲಿ ಲಾಗ್ ಕ್ಯಾನ್ಸಲ್ ಆಗುತ್ತೆ. ದೆನ್ ಕೆ ಇಲ್ಲಿ ದಸ್ ಅಂತ ಬರಿಬೇಕು. ದಸ್ ಕೆ ಈಕ್ವಲ್ ಟು ಎಲ್ ಎಚ್ ಎಸ್ ಅಲ್ಲಿ ಕೆ ಇದೆ, ಆರ್ ಎಚ್ ಎಸ್ ಅಲ್ಲಿ ಎ ಬಿ ಸಿ ಡಿ ಟು ದ ಪವರ್ ಆಫ್ 1 by 4. ಸೊ ದಿಸ್ ಇಸ್ ದ ಆನ್ಸರ್.
ಅಥವಾ k = 4th root of ABCD ಅಂತ ಹೇಳಿದರೂ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.